ಅದಕ್ಕೆ ಆ ಹಿಂದುಳಿದ ವರ್ಗದ ವರದಿನ ಕಾಂತರಾಜ್ ವರದಿ ಕೊಟ್ಟರು, ಮಧ್ಯಾಹ್ನ ಕೊಟ್ಟರು, ಹೆಂಗೆ ತೆಪ್ಪಿಸಿದ್ರು ಎಲ್ಲ ನೋಡಿದ್ದೀರಿ ನೀವು. ಅದನ್ನು ಯಾರಿಗೆ ಮುಂದೆ ಹಾಕಿದ್ರು, ಈಗಿನ ವರದಿ ಸಹ ಮುಂದೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಮೀಸಲಾತಿನ 75ಕ್ಕೆ ಏರಿಸ್ತಾ ಇದ್ದೀವಿ ಅಂತೇಳಿ ಇವತ್ತು ನಮ್ಮ ಸಿದ್ದರಾಮಯ್ಯನವ್ರು ಮಾತಾಡ್ತಾ ಇದ್ದಾರೆ. ಇದಕ್ಕೆ ನಮಗೆ ಅಪತ್ಯ ಆಗ್ಬೋದು, ಇಲ್ಲ ಅಂತಲ್ಲ, ಸತ್ಯನೂ ಅದು. ಎಲ್ಲನೂ ರಿಸರ್ವೇಷನ್ ಅಂದ್ರೆ ಹೆಂಗಪ್ಪ ಅಂತೇಳಿ. ಆದರೆ ಕಾಲ್ಸಿರಾಮ್ ಬಯಸ್ದಂಗೆ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟೇಜ್ ಇದ್ದಾರೆ ಆ ಪ್ರಮಾಣದಲ್ಲಿ ರಿಸರ್ವೇಷನ್ ಕೊಡಿದ್ರೆ ಏನು ತಪ್ಪದ ಅಂತೇಳಿ ಒಂದು ವಾದು ಅದ. ಅದು ಸತ್ಯವೋ ಸರಿನೋ ಚರ್ಚೆಗೆ ಅರ್ಹನೋ ಅನರ್ಹೋ ಗೊತ್ತಿಲ್ಲ. ಬಟ್ ಅದು ಯಾಕೆ ಹಿಂಗೆ ಬರ್ತಾಯಿದೆ ಇದನ್ನು ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಮೀಸಲಾತಿಗೆ ಈ ಜನ ಎಲ್ಲ ಯಾಕೆ ಸರ್ ನಿರಂತರವಾಗಿ ಬಯಸ್ತಾ ಇದ್ದಾರೆ. ಈವನ್ ನಮ್ಮ ಪಂಚಮಸಾಲಿಯವರು ಮೀಸಲಾತಿ ಬಯಸ್ತಾರೆ, ಮತ್ತೊಬ್ಬರು ಬಯಸ್ತಾರೆ. ಅಷ್ಟೇ ಆಗ್ರಿ ಮುಂದುವರೆದಂಥ ಸಮುದಾಯಗಳಲ್ಲಿ ಆರ್ಥಿಕವಾಗಿ ಭದ್ರಿದ್ದಂಥ ಸಮುದಾಯಗಳಲ್ಲಿ 10% ಬಡವರಿಗೆ ಕೊಡಬೇಕಂತ ಸ್ವತಃ ಮೋದಿಯವರು ಮಾಡಿದರು. ಅದೇ ಕಾಲಕ್ಕೆ ನಾವು ಇಂದಿರಾ ಸಹಾನಿ ಕೋರ್ಟ್ನೊಳಗೆ ಏನಾಗಿತ್ತಪ್ಪ 50 ಮೇಲೆ ರಿಸರ್ವೇಷನ್ ಇಲ್ಲ ಅಂತ ಡಿಸಿಷನ್ ಆಗಿತ್ತು. ಆದರೂ ಕೇಂದ್ರ ಸರ್ಕಾರ ಮತ್ತು 10% ತೊಗೊಂಡು ಏನಪ್ಪ ಅಂತ ತಮ್ಮ ಮೇಲ್ಜಾತಿಯ ಜನ್ಯ ಬಡವರಿಗೆ ಮಾಡಿದ್ರು. ಮಾಡಲಿ ತಪ್ಪೇನಿಲ್ಲ. ಅಲ್ಲಿ ಹೆಚ್ಚು ಮಾಡಿದವರು ಇದನ್ನಾಕೆ ಹೆಚ್ಚು ಮಾಡ್ತಾಯಿಲ್ಲ ಅಂತ ಈ ಪ್ರಶ್ನೆ ಬಂದಿತ್ತು. ಅಲ್ಲಿ ಮೂಲ ಅಲ್ಲೇನೋ ಬಡವರದಾರ ಮುಟ್ಲೆ ಎಲ್ಲರಿಗೂ. ರಿಸರ್ವೇಷನ್ ಉದ್ದೇಶ ಏನಪ್ಪ ಅಂತಂದ್ರೆ ಬಡವ್ರನ್ನ ಎತ್ತಿ ಹಿಡಿಯುವಂಥದ್ದು, ಬಿದ್ದವ್ರನ್ನ ಎತ್ತಿ ಹಿಡಿಯುವಂಥದ್ದು, ಅನ್ಯಾಯಕ್ಕೊಳಗಾದವ್ರನ್ನ ಎತ್ತಿ ಹಿಡಿಯುವಂಥದ್ದು, ಅವ್ರಿಗೆ ನ್ಯಾಯ ಕೊಡಿಸುವಂಥದ್ದು. ಒಪ್ಪು ನಮ್ಮ ಮಾತನ್ನು. ಆದರೆ ಇದನ್ನು ಈ ಸಂದರ್ಭದಲ್ಲೇ ಕಾಂತರಾಜ್ ಆಯೋಗನ ಸಿಂಚರಿಸಿದ್ದು ಗೊತ್ತದ. ಕಾಲೇನು ಅವೈಜ್ಞಾನಿಕ ಹೇಳಿ ದೊಡ್ಡ ಅವಾಗ ಕ್ರಿಯೇಟ್ ಮಾಡಿ ನಮ್ಮ ಮೇಲ್ಜನ್ಯ ಜಾತಿಯ ಜನ ಹಿಂಸರಿಸಿದ್ರು. ಈಗಾಗಲೇ ಪ್ರೂಫ್ ಅದ. ಇನ್ನು LG ಅವ್ರದ್ದು ಈಗಾಗಲೇ ವರದಿ ಅದು 75 ಸಂದರ್ಭದಲ್ಲಿ ಯಾಕೆ ಮಾತಾಡಿದಿರಪ್ಪ ಅಂತಂದ್ರೆ ಈಗ ನಮಗೆ ಬೇಕಾಗಿದ್ದು ಮೀಸಲಾತಿ. ಅದು ಮೀಸಲಾತಿ 75% ಮಾಡ್ಬೇಕು ಅನ್ನುವಂಥ